ಬಿಟ್ಟಿದ್ದಾರೆ. ಆನೆಗಳು ಕೂಡ ಇದೆ, ಹಿಡಿಬೇಕು ಅನ್ಸುತ್ತೆ. ಟ್ರಕ್ಕಿಂಗ್ ನಾಟ್ ಅಲೌಡ್ ಅಂತ ಹಾಕಿದ್ದಾರೆ. ಆನೆಗಳು ಬೆಳೆ ಹೊಡ್ಕೊಂಡು ಬರ್ತಾ ಇರ್ತದೆ. ಆನೆ ಲದ್ದಿ ಕೂದ ಹಾಕಿದೆ. You're my pumpkin, pumpkin, hello honey bunny. I'm your dumpling, dumpling, hello honey bunny. ಗೈಸ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಜಿತನ್ ಮಾತಾಡ್ತಾ ಇರೋದು. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನೋಡ್ಬೋದು ನಾವು ಎಲ್ಲಿದ್ದೀವಿ. ಒಂದು ಹಳೆ ವಿಡಿಯೋದಲ್ಲಿ ನೋಡಿರ್ತೀರಾ, ಕೆರ್ಕಂಡಿ ಅಂತ ನಾನು ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದೆ. ಇವತ್ತು ಬೇರೆ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಅದು ಯಾರ ಜೊತೆ ಅಂದರೆ ನೋಡ್ಬೋದು, ನಮ್ಮ ಕಸಿನ್ ಇಲ್ಲೇ ಇದ್ದಾರೆ. ಎಲ್ಲೋ ನೋಡ್ದಂಗೆ ಅನ್ನಿಸ್ತಿದ್ಯಾ ಇನ್ನ. ಫ್ಲಾಶ್ ಬ್ಯಾಕ್. ನೋಡ್ಬೋದು ಈಗ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ. ಪೊಯ್ ಹೊಡಿ. ನೋಡ್ಬೋದು, ಅವ್ನು ನನ್ನ ಬಿಟ್ಬಿಟ್ಟು ಹೋಗ್ತಾವನೆ, ನನ್ನ ಮಾತ್ರ ಓಡಿಸ್ತಾವನೆ. ಫೈನಲಿ ನಾವು ನಮ್ಮ ಲೊಕೇಶನ್ಗೆ ರೀಚ್ ಆದ್ವಿ. ಇವನು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಯಾವುದೋ ಬೇರೆ ಲೊಕೇಶನ್ ಕರ್ಕೊಬರ್ತಾರೆ. ಏನು ಹೆಸರು ಕುಶಾಂತ್ ಜೊತೆ ಇಲ್ಲ? ಇದು ಕ್ವೇರಿ ಕಲ್ಲು ಕ್ವೇರಿ ಅಂತ. ನೋಡ್ಬೋದು, ಇದರೊಳಗೆ ಮೀನೆಲ್ಲ ಬಿಟ್ಟಿದ್ದಾರಂತೆ. ನೋಡಿ ಇವನೇನು ಮಾಡ್ತಾನೆ. ತುಂಬ ಆಳ ಇದೆ ಒಳಗಡೆ, ಬಟ್ ಲೊಕೇಶನ್ ಚೆನ್ನಾಗಿದೆ. ವ್ಯೂ ಸೂಪರ್ ಆಗಿದೆ. ನೋಡ್ಬೋದು, ಇಲ್ಲಿ ಏನಂತ ಪಾಂಡ್ ಹತ್ರನೇ ಇದಿಟ್ಟಿದ್ದಾರೆ ಮಿಷಿನು. ಎಂಥರ ಇದು ಮೋಟ್ರ್ ಇಟ್ಟಿದ್ದಾರೆ. ನೋಡ್ಬೋದು, ಇದು ಏನಕ್ಕೆ ಅಂದರೆ ಪಂಪ್ ಥರ ಯೂಸ್ ಆಗುತ್ತೆ. ಇಲ್ಲಿಂದ ನೀರು ಎಳ್ಕೊತಾರೆ. ಸಮ್ಮರ್ ಸೀಸನಲ್ಲಿ ಕಾಫಿ ಗಿಡಕ್ಕೆ ವಾಟರ್ ಸಪ್ಲೈ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿಂದ ಸ್ಪ್ರಿಂಕ್ಲರ್ಗೆ ನೀರು ಬೇಕಾಗಿರುತ್ತೆ. ಆವಾಗ ಇಲ್ಲಿಂದನೇ ನೀರು ತಗೋತಾರೆ ಮೋಟ್ರ್ ಮುಖಾಂತರ. ನೋಡ್ಬೋದು, ಇಲ್ಲಿ ಲೊಕೇಶನ್ ಕೂಡ ಡೇಂಜರಸ್ ಆಗಿದೆ. ಬಟ್ ಎಲ್ಲರೂ ಬಿದ್ದರೆ ಸತ್ತೇ ಹೋಗ್ಬಿಡ್ತಾರೆ ಅನ್ಸುತ್ತೆ. ಮೀನು ಬಿಟ್ಟಿದ್ದಾರೆ ಇದರೊಳಗೆ ಮೀನು ಕೂಡ ಬಿಟ್ಟಿದ್ದಾರಂತೆ. ನಮ್ಮ ಕುಶಾಂತ್ ಬಗ್ಗೆ ಹೇಳ್ತಾ ಇದ್ದಾರೆ. ನೋಡ್ಬೋದು, ನಮ್ಮ ಚಾನಲ್ ಬಗ್ಗೆ ಏನಾರು ಹೇಳ್ತೀರಾ ನೀವು? ನಿಮ್ಮ ಚಾನಲ್ ಬಗ್ಗೆ ಏನು ಹೇಳೋದು, ಸ್ವಲ್ಪ ಜೋರಾಗಿ ಮಾತಾಡಿ. ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಅದೇ ಇನ್ನೂ ಮಾಡು. ಇನ್ನು ಕೊಡಗಲ್ಲಿ ಮಾಡಿದೆ, ಮತ್ತಿನ್ನೆಲ್ಲಿ ಭಾಗಮಂಡಲಲ್ಲಿ ಮಾಡಿದೆ, ಮೈಸೂರಲ್ಲಿ ಮಾಡಿದೆ, ಎಲ್ಲ ಕಡೆನೂ ಮಾಡು. ಹೋಗು ಹೊರಗಡೆ, ಗ್ರೋತ್ ಒಂದಿನ ಬಂದೇ ಬರುತ್ತೆ. ನೋಡ್ಬೋದು, ಈಗ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವನ ಅಭಿಪ್ರಾಯ ತುಂಬ ಚೆನ್ನಾಗಿ ಹೇಳ್ಬಿಟ್ಟ. ಜೋಸಲ್ಲಿ ನಾನು ಮಾತಾಡ್ತೀನಿ ಹಂಗೆ ಹಿಂಗೆ ಅಂತಾನೆ. ಕ್ಯಾಮ್ರಾ ಬಂದರೆ ಆ ಕಡೆ ತಿರ್ಕೊಂಡು ಮೆತ್ತಗೆ ಮಾತಾಡ್ತಾವನೆ. ಬನ್ನಿ ಹೋಗೋಣ. ಈಗ ಫುಲ್ ನಡೆದು ಸುಸ್ತಾಗೋಯ್ತು. ಇನ್ನು ನಡ್ಕೊಂಡು ಹೋಗ್ತಾನೆ ಇದ್ದೀವಿ. ನೋಡ್ಬೋದು, ಏನಕ್ಕೋ ದೊಣ್ಣೆ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿದ್ಯಾ? ನಾವೆಲ್ಲ ಸಣ್ಣ ವಯಸ್ಸಲ್ಲಿ ಇರಬೇಕಾದ್ರೆ ಇಲ್ಲಿ 8 ವರ್ಷ ಆಯ್ತು ಈಗ ಬೆಂಗಳೂರು. ಮುಂಚೆಲ್ಲ ಇಲ್ಲೇ ವಿತೌಟ್ ದೊಣ್ಣೆ ಹಾಗೆ ಓಡ್ತಾ ಇದ್ವಿ. ಬೆಟ್ಟ ಗುಡ್ಡ ಹೊಳೆಯಲ್ಲಿ ಕಲ್ಲು ಮಧ್ಯೆ ಎಲ್ಲ ಹಾರ್ಕೊಂಡು ಓಡಾಡ್ತಿದ್ವಿ. ಇವಾಗ ಆಗಲ್ಲ. 8 ವರ್ಷ ಗ್ಯಾಪಲ್ಲಿ ತುಂಬ ಕಷ್ಟ. ಇವಾಗ ದೊಣ್ಣೆ ಬೇಕೇ ಬೇಕು ಟ್ರಕ್ಕಿಂಗಿಗೆ. ಅದಕ್ಕೆ ಹೇಳೋದು, ನಂತರ ಹೆಲ್ತಿ ಫುಡ್ ತಿನ್ಕೊಂಡು ಫುಲ್ಲು ಏನೋ ಆರಾಮಾಗಿರ್ಬೇಕು, ಶಕ್ತಿಶಾಲಿಯಾಗಿರ್ಬೇಕು ಅಂತ. ನನ್ನ ಮಕ್ಕಳು ಬೆಂಗಳೂರು ಫುಡ್ ತಿಂದು ಹಂಗಾಗಿರ್ಬೇಕು. ಬನ್ನಿ, ಈಗ ಬೆಟ್ಟದ ಟಾಪು ಕರ್ಕೊಂಡು ಹೋಗ್ತಾನಂತೆ. ನಿಜನ ಸುಳ್ಳ ಗೊತ್ತಿಲ್ಲ. ಇವನ್ನ ನಂಬತ್ತು ಸ್ವಲ್ಪ ಕಷ್ಟ. ಇಲ್ಲೆಲ್ಲ ದೆವ್ವ ಇದೆ ಅಂತ ನಂಬ್ತಾರೆ. ಏನು ಕತೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಹೌದು, ನಮ್ಮ ಡ್ರೈವರ್ ಹೆಂಗೆ ಓಡಿಸ್ತಾರೆ ಅಂತ. ಹೇಗಿದೆ ರೈಡು? ಫುಲ್ಲು ಒಂದು ವೀಲಲ್ಲಿ ಫುಲ್ ರೈಡು. ವೀಲಿಂಗ್ ಎತ್ತುತ್ತಾ ಇದೆ ಅವಾಗಲಿಂದ ಫುಲ್ಲು. ರೋಡ್ ಇವಾಗ ಸಿಮೆಂಟ್ ಹಾಕಿದ್ದಾರೆ. ಮುಂಚೆ ಎಲ್ಲ ಮಡ್ ರೋಡು ಕಲ್ಲು ಎತ್ಕೊಂಡಿರೋದು ಆಗ್ತಾ ಇರಲಿಲ್ಲ, ಕಷ್ಟ ಆಗ್ತಾಯಿತ್ತು. ಅಷ್ಟೆಲ್ಲ ಮಡ್ ರೋಡ್ ಇತ್ತು, ಇಲ್ಲೆಲ್ಲ ಹೋಗೋಕೆ ಕಷ್ಟ ಆಗ್ತಿತ್ತು. ಬಟ್ ಇವಾಗ ಸಿಮೆಂಟ್ ರೋಡ್ ಆಗಿದೆ, ಅದರಿಂದ ಪರವಾಗಿಲ್ಲ, ಆರಾಮಾಗಿ ಹೋಗ್ಬೋದು ನಾವು ಇವಾಗ ರೈಡ್ ಮಾಡ್ಕೊಂಡು.
ಅದು ಬೆಟ್ಟ ಟಾಪಲ್ಲೂ ಕೂಡ ಮನೆಗಳಿದೆ. ಇಲ್ಲೂ ಕೂಡ ಅಲ್ಲಿ ಜನ ವಾಸಿಸ್ತಾರೆ. ಆನೆಗಳು ಕೂಡ ಇದೆ. ನೋಡ್ಬೋದು, ಈಗ ಹೋಗ್ತಾ ಇದ್ದೀವಿ ನಾನು ನಮ್ಮನ್ನ. ಜೈ ಬಜರಂಗಬಲಿ. ಜೈ ಬಜರಂಗಬಲಿ. ಫಸ್ಟ್ ಗೇರಲ್ಲೇ ಕಷ್ಟಪಟ್ಟು ಹತ್ತಾ ಇದೆ, ಅಷ್ಟು ಹಪ್ಪಿದೆ. ಇನ್ನೊಂದು ಹತ್ತ ಡೌಟ್ ಇಳಿಬೇಕು ಅನ್ಸುತ್ತೆ. ನಗು ಬರ್ಲಿಲ್ವಾ? ನೋಡ್ಬೋದು. ಓ ಇಟ್ಕೊಳ್ಳೋಣ. ಓಕೆ ಓಕೆ ಓಕೆ, ಒಂದು ನಿಮಿಷ. ಹಾಂ ಓಕೆ 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 ಓಕೆ, ಕೀ ಆಫ್ ಮಾಡ್ಕ. ಓಕೆ, ಮೋಸ್ಟ್ ಡೇಂಜರಸ್ ಅಡ್ವೆಂಚರ್ ಮಾಡ್ತಾ ಇದ್ದೀವಿ ಈಗ. ಫುಲ್ ಅಪ್ಪು ನೋಡ್ಬೋದು, ಇಲ್ಲಿ ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ. ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಅಪ್ಪಿದೆ. ಆದರೂ ಇಲ್ಲೆಲ್ಲ ಸಿಮೆಂಟ್ ಹಾಕಿದಾರಲ್ಲ, ಅದೇ ಗ್ರೇಟು. ಹಾಂ, ಒಬ್ಬನೇ ನೋಡಿ. ಈಗ ಕಳ್ಳನ ಮಗ ಒಂದು ಸ್ಕೀಮ್ ಹಾಕ್ಬಿಟ್ಟು ಒಬ್ಬನೇ ಹೋಗೋಕ್ಕಾಗದಂತ ಈಗ ನನ್ನ ನಡೆಸ್ತಾನೆ ಪಕ್ಕ. ನೋಡ್ಬೋದು. ಹಾಂ ರೆಡಿ, 1 2 3 ಹೋಗ್ಲಿ 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 ಹೋಗ್ಲಿ. ನೋಡ್ಬೋದು, ಇಲ್ಲಿ ಚರಣವನ್ನು ನಿಷೇಧಿಸಲಾಗಿದೆ. ಟ್ರೆಕ್ಕಿಂಗ್ ನಾಟ್ ಅಲೌಡ್ ಅಂತ ಹಾಕಿದ್ದಾರೆ. ಬಟ್ ನಾನು ನಮ್ಮಣ್ಣ ಬೈಕಲ್ಲಿ ಹೋಗ್ತಿರೋದು, ಅದಕ್ಕೆ ನಮ್ಗೆ ಅಲೋ ಇದೆ ಅನ್ಕೋತೀನಿ. ಬಟ್ ಇಲ್ಲಿ ಟ್ರೆಕ್ಕಿಂಗ್ ಅಂತಲ್ಲ, ನಾವಿಲ್ಲಿನ ಲೋಕಲ್ ಆಗಿದ್ದಕ್ಕೆ ನಮ್ಮನ್ನ ಅಲೋ ಮಾಡ್ತಾರೆ. ಬಟ್ ಬೇರೆಯವ್ರು ಔಟ್ಸೈಡರ್ಸ್ನೆಲ್ಲ ಇಲ್ಲಿಗೆ ಅಲೋ ಮಾಡಲ್ಲ. ಅದಕ್ಕೆ ಅಡ್ವಾನ್ಸಾಗಿ ಬೋರ್ಡ್ ಹಾಕಿದ್ದಾರೆ. ಮೊದಲೆಲ್ಲ ಟ್ರೆಕ್ಕಿಂಗ್ ಎಲ್ಲ ಬರೋರು ಇಲ್ಲಿಗೆ. ಈಗ ಟ್ರೆಕ್ಕಿಂಗ್ ನಾಟ್ ಅಲೌಡ್ ಅಂತ ಹಾಕಾದ್ಮೇಲೆ ಜಾಸ್ತಿ ಯಾರು ಬರೋಲ್ಲ ಇಲ್ಲಿಗೆ. ಇಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿದೆ. ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿದೆ. ಈಗ ಒರಿಜಿನಲ್ ಟ್ರೆಕ್ಕಿಂಗ್ ಶುರು ಆಯಿತು. ಗಾಡಿನಲ್ಲಿ ಸೈಡಲ್ಲಿ ನಿಲ್ಸಿದ್ವಿ, ಲಿಟ್ರಲಿ ಆಗಲಿಲ್ಲ. ಇನ್ನೇನು ಮಾತ್ರ ಆರಾಮಾಗಿ ಗಾಡೀಲಿ ಬಂತ, ನಾನು ತಳ್ಳಿದೇ ಆಗೋಯ್ತು. ಅಲ್ಲಿಂದ ನಾವು ಡೈರೆಕ್ಟಾಗಿ ನಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದ್ವಿ. ಆಗ್ತಾ ಇರಲಿಲ್ಲ ನಂಗೆ ಮಾತ್ರ. ಅಷ್ಟಿಷ್ಟೆಲ್ಲ ಸುಸ್ತಾಗ್ತಿದ್ದಿದ್ದು ಅಂದರೆ ಫುಲ್ ಸುಸ್ತಾಗ್ತಿತ್ತು. ಯಾಕಂದರೆ ಅವ್ನು ಮಾತ್ರ ಗಾಡೀಲಿ ಆರಾಮಾಗಿ ಬಂದ, ನನ್ನ ಗಾಡಿ ತಳಿಸಿ ನಡೆಸ್ಕೊಂಡು ಎಲ್ಲ ಕರ್ಕೊಬಂದ. ಲಿಟ್ರಲಿ ಸುಮಾರು ಸಲ ಕೂತ್ಬಿಟ್ಟಿದ್ದೀನಿ, ಆಗ್ತಾ ಇಲ್ಲ ಅಂತ ನಾನು. ನೋಡ್ಬೋದು, ನಮ್ಮಣ್ಣ ಮಾತ್ರ ಚೂರು ಸುಸ್ತಾಗಿಲ್ಲ. ಏನು ಎನರ್ಜಿ ಅಂತ ಗೊತ್ತಿಲ್ಲ. ಏನೋ ಇದ್ರ ಹಿಂದೆ ಬ್ಯಾಕ್ಗ್ರೌಂಡ್ ಸೀಕ್ರೆಟು ಪಾರ್ಲೆಜಿ ಬಿಸ್ಕೆಟು. ಓಹೋ ಅಣ್ಣ, ಗ್ಲೂಕೋಸ್ ವಿತ್ ಗ್ಲೂಕೋಸ್. ಅವನು ಮಾತ್ರ ಬಂದು ಬಿಸ್ಕೆಟ್ ಎತ್ಕೊಂಡು ಬಂದ್ಬಿಟ್ಟವನೆ. ನನ್ನಂತೂ ಮಾತಾಡೋಕೆ ಕೂಡ ಆಗ್ತಾ ಇಲ್ಲ. ಏನೋ ಸೌಂಡ್ ಬರ್ತಾ ಇದೆ. ಏನಾದರೂ ಆನೆ ಏನಾದರೂ ನಡ್ಕೊಂಡು ಬರೋದು ಗೊತ್ತಾದರೆ ಸೌಂಡ್ ಕೇಳುತ್ತೆ. ಚಲೋ. ಯಾಕಂದರೆ ಈ ಬೆಟ್ಟದಲ್ಲಿ ಆನೆ ಎಲ್ಲ ಇದೆ, ಅದಕ್ಕೆ ಸ್ವಲ್ಪ ಸೈಲೆಂಟಾಗಿ ಹೋಗ್ತಾ ಇದ್ದೀವಿ. ಈ ಮರದಲ್ಲೇ ಮೊದಲು ಈ ಗಿಡದಲ್ಲೇ ಮೊದಲು ಟೀಚರ್ ಎಲ್ಲ ಹೊಡಿಸಿದಂತೆ. ನೋಡಿ, ಮೆಮೊರೀಸ್ ಎಲ್ಲ ಈಗ ಹೇಳ್ಕೊತಾ ಇದ್ದಾನೆ. ಕೇನು ಮೊದಲೆಲ್ಲ ಬಾಯಿ ಬಿಡ್ತಾ ಇರಲಿಲ್ಲ ಹೊಡೆದ್ರು ಕೂಡ. ಈಗ ನೋಡಿ ಹೆಂಗೆ ದೊಡ್ಡವರಾದ್ಮೇಲೆ ಆಟೋಮೆಟಿಕ್ ಅದ್ರಲ್ಲಿ ಹೊಡಿಸಿದ್ರು, ಇದ್ರಲ್ಲಿ ಹೊಡಿಸಿದ್ರು, ಎಲ್ಲ ಬಾಯಿ ಬಿಡ್ತಾವನೆ. ಅದ್ಯಾರು ನಮ್ಮಂಥವ್ರೇ ತಂದು ಕೊಡೋದು ಹೊಡಿಲಿಕ್ಕೆ. ಸ್ಟೂಡೆಂಟ್ಸ್ಗಳೇ ರಿವೆನ್ಸ್ ತೀರ್ಸ್ಕೊಳ್ಳೋಕ್ಕೆ ಟೀಚರ್ಗೆ ಈ ಥರ ತಂದು ಕೊಡೋದಂತೆ. ನಮ್ಮ ಸ್ಕೂಲೆಲ್ಲ ಹೊಡಿತಾಯಿದ್ರು. ಈಗೆಲ್ಲ ಹೊಡೆದ್ರೆ ಎಲ್ಲಿ ಕೇಸು ಅದು ಇದು ಅಂತ ಯಾರು ಹೊಡಿಯೋಕ್ಕೆ ಹೋಗಲ್ಲ. ಮೊದಲಾದರೆ ಹೆಂಗೆ ಹೊಡಿತಿದ್ರು ಅಂದರೆ ಈಗ ಹೊಡೆದಂಗೆ ಹೊಡಿತಿದ್ರು. ಇದೇ ಧೂಪದ ಮರ, ಮನೆಗೆ ಸಾಂಬ್ರಾಣಿ ಹಾಕ್ತಿರಲ್ಲ ನೋಡಿ. ನೋಡೋದು. ಬಟ್ ಇದನ್ನೆಲ್ಲ ಸ್ವಲ್ಪ ಹಿಂಗೆ ಸ್ವಲ್ಪ ಗಾಯ ಮಾಡಿಬಿಟ್ಟು ಆಗ ಗಮ್ ಬರುತ್ತೆ. ಗಮ್ನ ಒಣಗಿಸ್ಬಿಟ್ಟು ಪುಡಿ ಮಾಡಿ ಕೆಂಡಕ್ಕೆ ಹಾಕಿದ್ರೇ ಘಮ ಬರುತ್ತೆ. ನೋಡ್ಬೋದು ದಟ್ಟವಾದ ಮತ್ತು ಡೇಂಜರಸ್ ಫಾರೆಸ್ಟ್ ಹೆಂಗಿದೆ ಅಂತ. ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಳೆ ಸೀಸನ್ ಬೇರೆ ಇವಾಗ. ಆನೆಗಳು ಬೆಳೆ ಹೊಡ್ಕೊಂಡು ಬರ್ತಾ ಇರ್ತದೆ. ಇಲ್ಲಿ ನಮ್ಮ ನೋಡಿಕೊಂಡು ಆನೆ ಇಲ್ಲಿ ಯಾವಾಗ ಬರ್ತದೋ ಗೊತ್ತಿಲ್ಲ. ಅದಕ್ಕೆ ಓಡಕ್ಕೆ ಮಾತ್ರ ಎನಿ ಟೈಮ್ ರೆಡಿ ಇರಬೇಕು. ಆನೆ ಲದ್ದಿ ಕೂದ ಹಾಕಿದೆ. ಇಲ್ಲಿ ಸ್ವಲ್ಪ ಡೇಂಜರೇ ಬಂದಿರೋದು ನಾವು ಮನೆ ಹೋಗೋಣ. ಬಟ್ ನಮಗೆ ದಾರಿ ಇನ್ನೂ ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ. ಇದೆಲ್ಲ ನೋಡ್ಬೋದು ಆನೆಗಳು ಹೋಗುವ ದಾರಿ.
ಇಷ್ಟೊತ್ತಲ್ಲಿ ಎಲ್ಲಿರುತ್ತೆ ಅಂತ ನಮಗೂ ಗೊತ್ತಿಲ್ಲ. ನಾವಂತೂ ಫುಲ್ ಭಯ ಆಗ್ತಿದೆ, ಅದಕ್ಕೆ ಮೆತ್ತಗೆ ಮಾತಾಡ್ತಾ ಇದ್ದೀನಿ. ಏನು ಸೌಂಡ್ ಆದರೂ ಕೇಳಬೇಕು ನಮಗೆ. ನೋಡ್ಬೋದು ಏನು ಸೈಕಾಗಿದೆ ಅಂತ ವ್ಯೂ ಮಾತ್ರ. ರೀಚ್ ಆದ್ವಿ. ಇನ್ನು ಆ ಬೆಟ್ಟಕ್ಕೆ ಹತ್ತದ ನಾನು ಹೇಳಿದ್ನಲ್ಲ 1K ಸಬ್ಸ್ಕ್ರೈಬರ್ ಆಗಲಿ ಇಲ್ಲಿಂದನೇ ಆ ಟಾಪ್ಗೆ ಹೋಗಿ ಒಂದು ವಿಡಿಯೋ ಮಾಡೇ ಮಾಡ್ತೀನಿ. ಬರೀ ಡೌಗಳು ನಿಂತ ನೋಡ್ಬೋದು. ಇವನು ಆರಾಮಾಗಿ ಕೂತವನಿಲ್ಲಿ. ವ್ಯೂ ಮಾತ್ರ ಸೈಕಾಗಿದೆ. ಅದು ಈಸಿ ಚಾಲೆಂಜ್ ಅದು. ಮತ್ತು ಇನ್ನೆಲ್ಗೆ ಹೋಗ್ಬೇಕಪ್ಪ ನಿಮಗೆ 1K ಸಬ್ಸ್ಕ್ರೈಬರ್ಗೆ? ಈ ಬೆಟ್ಟ ದಾಟಿ ಆ ಬೆಟ್ಟದಲ್ಲಿ, ಆ ಬೆಟ್ಟ ದಾಟಿ ಆ ಬೆಟ್ಟಕ್ಕೆ. ಇದು ಈ ಮಧ್ಯ ಅಲ್ಲದು ನೆಕ್ಸ್ಟ್. ಓಕೆ, ಚಾಲೆಂಜ್ ಅಕ್ಸೆಪ್ಟೆಡ್. ಈ ಬೆಟ್ಟ ಹತ್ತನ ಅಂದ್ಕೊಂಡೆ, ಆದರೆ ಅವನು ಹೇಳ್ತಿರೋದು ಈ ಬೆಟ್ಟ ಅಲ್ಲ ಆ ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳ್ತಾವನೆ ಅವನು. ಆಯಿತು, ಓಕೆ ಹೋಗೋಣ. ಆದರೆ ಬೇಗ 1K ಸಬ್ಸ್ಕ್ರೈಬರ್ ಮಾಡಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಏನು ದಾರಿಯೇ ಕಾಣಿಸ್ತಾ ಇರಲಿಲ್ಲ. ಹಾಂ, ಅಂತಿಂತೂ ಏನೇನೋ ಒಂದೊಂದು ಸ್ವಲ್ಪ ಕಾಣಿಸ್ತಾ ಇತ್ತು. ಹಾಗೆ ಬಂದ್ವಿ ಟಾಪಲ್ಲಿ ತಲುಪಿದ್ವಿ. ಸುಸ್ತಾಗಿತ್ತು, ನೀರು ಬಾಟ್ಲ್ ಬೇರೆ ತಗೊಂಡಿರಲಿಲ್ಲ. ಇವತ್ತು ಇವನು ಕಸಿನ್ ಆಗಿ ಬಂದಿಲ್ಲ, ಟೂರಿಸ್ಟ್ ಗೈಡ್ರ್ ಥರ ಬಂದಿದ್ದಾನೆ. ಅಪ್ಪ ಇವನೇ ಗೈಡ್ ಮಾಡಿದ್ದು ಫುಲ್ಲು. ಅಭ್ಯಾಸ, ಸಣ್ಣದಲ್ಲಿಂದ ಬೆಟ್ಟ ಗುಡ್ಡ ಹತ್ತಿ ಅಭ್ಯಾಸ ನೋಡಿ. ಫುಲ್ ಅಭ್ಯಾಸ ಇದೆ. ನಮಗೆ ಮಾತ್ರ ಅಭ್ಯಾಸ ಇಲ್ಲ. ನಮ್ಗೆ ಒಂದೇ ಇರೋದು ಚಾಮುಂಡಿ ಬೆಟ್ಟ ಹತ್ತಿ ಅಭ್ಯಾಸ. ಅದು ಈಸಿಯಾಗಿ ಹತ್ಬಿಡ್ಬೋದು, ಆದರೆ ಇದಾಗಲ್ಲ. ತುಂಬ ಫೇಮಸ್ ಇದೆ ಕೋಪಟಿ ಟ್ರಕ್ಕಿಂಗ್ ಸ್ಪಾಟ್ ಅಂತ. ಆದರೆ ಅಲೋಡ್ ಇಲ್ಲ ಯಾರಿಗೂ. ನಾವು ಇಲ್ಲಿನ ಲೋಕಲ್ ಆಗಿದ್ದಕ್ಕೆ ಅಲೋ ಮಾಡಿದ್ದಾರೆ. ನೋಡ್ಬೋದು ಅಲ್ಲಿ ಫುಲ್ ಕೂಲಿಂಗ್ ಗ್ಲಾಸ್. ನಾನು ಚಿಕ್ಕದಲ್ಲಿರ್ಬೇಕಾದ್ರೇ ಇಲ್ಲಿಗೆ ಫಾರಿನರ್ಸರೆಲ್ಲ ಟ್ರಕ್ಕಿಂಗ್ ಬರ್ತಾಯಿದ್ರು. ಆವಾಗ ಯಾವ ಗೂಗಲ್ ಮ್ಯಾಪ್ಸ್ ಇತ್ತು, ಯಾವ ಇನ್ಫಾರ್ಮೇಷನ್ ಇತ್ತು ಆನ್ಲೈನಲ್ಲಿ, ಏನೂ ಇರಲಿಲ್ಲ. ಸುಮಾರು ಇನ್ಫಾರ್ಮೇಷನಲ್ಲಿ ಗೈಡ್ಸ್ ಎಲ್ಲ ಕರ್ಕೊಬರ್ತಿದ್ರು ಫಾರಿನರ್ಸ್. ಇಲ್ಲಿನವ್ರೆ ಲೋಕಲ್ ಅವರೇ ಗೈಡ್ ಮಾಡ್ತಿದ್ರು. ಅವ್ರಿಗೂ ಎಂಪ್ಲಾಯ್ಮೆಂಟ್ ಆಗಿತ್ತಾಗ. ಈಗ ಫುಲ್ ರೆಸ್ಟ್ರಿಕ್ಟೆಡ್ ಆಗಿದೆ. ಫಾರೆಸ್ಟ್ ಏರಿಯಾಗೆ ಯಾರು ಬಿಡಲ್ಲ. ಅನ್ಪ್ಲಾನ್ ಟ್ರಕ್ಕಿಂಗ್ಗೆ ಬಂದಿದ್ದಕ್ಕೆ ಈಗ ಫುಲ್ಲು ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ನಾವು ನಮ್ಮಣ್ಣ. ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಛೊಕ್ಕರಿ, ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆರಿ, ಇಪ್ಪಲ್ಲಿ ರಾಣಿ ಜೆನ್ನನ್ನು ನೋಡಿ ನೀವು ನಾಚಿರಿ, ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ, ಪಿಕ್ಚರ್ ಮುಗಿದ ಮೇಲೂ ಡ್ರೀಮಲ್ಲಿ ಬರುವೆನು, ಕನಸಲ್ಲಿ ನಿಮ್ಮ ಕೆನ್ನೆ ಮುದ್ದಾಡಿ ಹೋಗುವೆನು, ಡಿಸ್ಟರ್ಬ್ ಮಾಡುತ್ತಿರುವೆ ಐ ಆಮ್ ಸಾರಿ. ವಿಡಿಯೋ ಶೂಟ್ ಎಲ್ಲ ಮಾಡಾಯ್ತು, ಡ್ಯಾನ್ಸ್ ಕೂಡ ಮಾಡಾಯ್ತು. ಈಗ ವಾಪಸ್ಸು ಇಳಿತಾ ಇದ್ದೀವಿ. ತಿಂಡಿ ತಿನ್ನಬೇಕು ಅಜ್ಜಿ ಮನೆಗೆ ಹೋಗಿ. ನೋಡಿ ಅವ್ನು ನಮ್ಮ ಸ್ವಾಂಪ ನೋಡಿ ಹೆಂಗೆ ಹೋಗ್ತಾ ಇದ್ದಾನೆ ಅಂತ. ಈಗ ನಾನು ಸ್ಟಿಕ್ ಎಲ್ಲಿರಾ ಇವರು, ನಾನು ಸ್ಟಿಕ್ ತಗೋತೀನಿ. ಈಗ ಮನೆಗೆ ಹೋಗೋ ಸಮಯ. ಇವತ್ತು ಪುನಃ ಎಲ್ಲ ಬೇರೆ ಕಡೆನೂ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾನೆ. ಅದು ನೋಡೋಣ ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅಂತ. ಬ್ಯಾಂಕಿಗೆ ಎಲ್ಲಿಗೆರ? ಬ್ಯಾಂಕಿಗೆ ಅಡ್ರೆಸ್ ಅಪ್ಡೇಟ್ ಮಾಡೋಕ್ಕೆ ಬ್ಯಾಂಕಿಗೆ ಕರ್ಕೊಂಡು ಹೋಗ್ತಾನೆ ಅಂತ. ಅಲ್ಲರ ಮೀನು ಮತ್ತು ಏಡಿ ಹಿಡಿಯೋ ಪ್ಲಾನ್ ಇತ್ತಲ್ಲ, ಏನು ಕತೆ? ಅದು ಸಂಜೆ 4 ಗಂಟೆ ಮೇಲೆ. ಸಂಜೆ 4 ಗಂಟೆ ಮೇಲೆ ಅಂತ ಹೇಳ್ತಾನೆ. ನಿನ್ನೆ ಹೇಳ್ದೆ 10 ಗಂಟೆಗೆ ರೆಡಿ ಆಗೋಣ ಅಂತ. ಏನಪ್ಪ ಇವನು ನಮ್ಮ ಫೋನ್ ಕೂತ್ಕೊಂಡ್ರೆ ಸ್ವಲ್ಪ ಕಷ್ಟ. ಏಡಿ ಮೀನುಗಳೆಲ್ಲ ಈಜಾಡ್ತಿರ್ತದೆ. ಸಾಯಂಕಾಲ ಮಲಗೋ ಟೈಮಲ್ಲಿ ಹಿಡಿಬೇಕು. ಹಾಂ, ಅದೇನೋ ಸಂಜೆ ಪಾರ್ಟಿ ಕೂಡ ಕೊಡಿಸ್ತಾನಂತೆ. ಅದೇನು ಕತೆ ಗೊತ್ತಿಲ್ಲ. ನಿಲ್ಕೊಂಡು ಹೋಗ್ಬೇಕಾದ್ರೆ ಆನೆ ಬಂದರೆ ಏನು ಮಾಡೋದು? ಓಡೋಣ, ಇನ್ನೇನು ಮಾಡೋಕ್ಕಾಗುತ್ತೆ. ಮತ್ತೆ ಕಿರ್ಚಬೇಡ, ಮೆಲ್ಲೆ. ಹಾಂ, ಆನೆ ಬರೋ ಶಬ್ದ ಗೊತ್ತಾಗಬೇಕಲ್ಲ. ಹೌದಾ, ಸೈಲೆಂಟಾಗಿ ಹೋಗಿ ಅಂತ ಹೇಳ್ತಾನೆ. ಹಾಗೆ ಮಾತಾಡ್ತಾ ನಾವು ಡೈರೆಕ್ಟಾಗಿ ಕೆಳಗಡೆ ಬಂದ್ವಿ. ಕೆಳಗಡೆ ಬರ್ಬೇಕಾದ್ರೆ ನಮಗೆ ರೂಟ್ ಗೊತ್ತಾಗ್ತಿರ್ಲಿಲ್ಲ. ಫುಲ್ ಕನ್ಫ್ಯೂಷನ್ ಆಗಿದ್ವಿ ಹೆಂಗೆ ಬಂದ್ವಿ ಅಂತ. ತುಂಬ ಹುಡುಕಾದ್ಮೇಲೆ ನಮಗೆ ರೂಟ್ ಸಿಕ್ತು. ಆಮೇಲೆ ಅಲ್ಲಿಂದ ನಾವು ನಿಲ್ಲಿಸಿರೋ ಬೈಕ್ ಕಡೆಗೆ ಹೋಗಿ ಅಲ್ಲಿಂದ ಬೈಕ್ ಪಿಕಪ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಅಜ್ಜಿ ಮನೆಗೆ ಹೊರಟ್ವಿ. ಈ ವಿಡಿಯೋ ನಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಇಲ್ಲ ಪಂಕಜ.